ಒಂದು ಸಂತೋಷದಿಂದ ತುಂಬಿದ ತರಗತಿಯಲ್ಲಿ ಮಿಹಿರಾ ಎಂಬ ಹುಡುಗಿ ಇದ್ದಳು. ಅವಳು ತನ್ನ ಮೃದುವಾದ ಮಾತುಗಳಿಂದ ಎಲ್ಲರನ್ನೂ ನಗಿಸಲು ಇಷ್ಟಪಟ್ಟಳು. ಒಂದು ದಿನ ವಿವಾನ್ ಎಂಬ ಹೊಸ ಹುಡುಗ ಮಿಹಿರಾ ತರಗತಿಗೆ ಬಂದನು. ಅವನಿಗೆ ತುಂಬಾ ನಾಚಿಕೆ ಮತ್ತು ಭಯವಾಯಿತು. ವಿವಾನ್ ಒಬ್ಬಂಟಿಯಾಗಿ ನಿಂತಿರುವುದನ್ನು ಮಿಹಿರಾ ನೋಡಿ ಅವನ ಬಳಿ ಹೋಗಿ ಮಾತನಾಡಲು ನಿರ್ಧರಿಸಿದಳು. ಮಿಹಿರಾ ಹೇಳಿದಳು, ಹಾಯ್ ವಿವಾನ್, ನಾನು ಮಿಹಿರಾ. ನೀನು ನಮ್ಮ ತರಗತಿಗೆ ಬಂದಿದ್ದಕ್ಕೆ ತುಂಬಾ ಸಂತೋಷವಾಗಿದೆ. ಮಿಹಿರಾದ ಮೃದು ಮಾತುಗಳನ್ನು ಕೇಳಿ ವಿವಾನ್ ಖುಷಿಯಾದನು. ಅವನು ಹೊಸ ಸ್ನೇಹಿತನಂತೆ ತಾನು ಸ್ವಾಗತಿಸಲ್ಪಟ್ಟನೆಂದು ಭಾವಿಸಿದನು. ಮಿಹಿರಾ ವಿವಾನ್ನನ್ನು ತನ್ನ ಸ್ನೇಹಿತರಿಗೆ ಪರಿಚಯಿಸಿದಳು. ಬೇಗನೆ ವಿವಾನ್ ತರಗತಿಯಲ್ಲಿ ಅನೇಕ ಹೊಸ ಸ್ನೇಹಿತರನ್ನು ಮಾಡಿಕೊಂಡನು. ಮಿಹಿರಾದ ದಯೆ ಇತರ ಮಕ್ಕಳಿಗೂ ದಯೆಯಿಂದ ವರ್ತಿಸಲು ಪ್ರೇರೇಪಿಸಿತು. ಎಲ್ಲರೂ ಒಬ್ಬರೊಂದಿಗೆ ಒಳ್ಳೆಯದಾಗಿ ಮಾತನಾಡಲು ಆರಂಭಿಸಿದರು. ತರಗತಿ ಸಂತೋಷದಿಂದ ತುಂಬಿದ ಸ್ಥಳವಾಯಿತು. ಮಿಹಿರಾ ಮತ್ತು ವಿವಾನ್ ತೋರಿಸಿದರು, ದಯೆಯ ಮಾತುಗಳು ಯಾರೊಬ್ಬರ ದಿನವನ್ನು ಬದಲಾಯಿಸಬಹುದು ಮತ್ತು ಜಗತ್ತನ್ನು ಸುಂದರವಾದ ಸ್ಥಳವನ್ನಾಗಿ ಮಾಡಬಹುದು. ಹೀಗೆ ಅವರು ನಮಗೆ ಕಲಿಸಿದರು, ದಯೆ ದೊಡ್ಡ ಶಕ್ತಿ, ಅದು ಎಲ್ಲರಲ್ಲೂ ಸಂತೋಷದ ಅಲೆಯನ್ನು ಹರಡುತ್ತದೆ.